ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಅದ್ಭುತವಾದಂಥ ಜೀವಿತವನ್ನು ಜೀವಿಸೋದಕ್ಕೆ ದೇವರು ಮಾರ್ಗ ಮಾಡಿಕೊಟ್ಟಿದ್ದಾನೆ. ಆದರೆ ಅನೇಕರು ತಪ್ಪಾದಂಥ ಆಲೋಚನೆಯುಳ್ಳವರಾಗಿ ಕ್ರಿಸ್ತನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಜೀವಿಸ್ತಾ ಇರುವಂಥದ್ದು ಶೋಚನೀಯವಾದದ್ದು. ನಾವು ಕ್ರಿಸ್ತನ ಆ ಮಹಿಮೆ, ಕ್ರಿಸ್ತನ ಆ ಪ್ರತಾಪ, ಆತನೊಟ್ಟಿಗೆ ನಡೆಯುವಾಗ ಆತನು ಕಲಿಸಿಕೊಟ್ಟಂತ ಬೋಧನೆಗಳು, ಆತನು ಕಲಿಸಿಕೊಟ್ಟಂತ ಸಿದ್ಧಾಂತಗಳನ್ನು ನಾವು ಕಲಿಯುವಾಗ ಲೋಕದಲ್ಲಿ ಬಲಿಷ್ಠವಾಗಿ ಮಾರ್ಪಡ್ತೇವೆ. ಲೋಕದಲ್ಲಿ ಒಂದು ಅತಿಶಯವಾದಂಥ ಶ್ರೇಷ್ಠವಾದ ಜನಾಂಗವಾಗಿ ನಾವು ಮಾರ್ಪಡ್ತೇವೆ. ನಾವು ಯೋಸೇಫನ ಅಣ್ಣಂದರಿಂದ ಇವತ್ತು ಒಂದು ಪಾಠವನ್ನು ಕಲಿಯುವುದನ್ನು ಕಾಣ್ತೇವೆ. ಅನೇಕರು ತಮ್ಮ ಜೀವಿತಗಳಲ್ಲಿ ಸುಳ್ಳು, ಮೋಸ, ವಂಚನೆ ಈ ರೀತಿಯಾಗಿ ಜೀವಿತವನ್ನ ಜೀವಿಸಿ ಕ್ರಿಸ್ತನ ಹೆಸರು ಹೇಳಿಕೊಂಡು ಕ್ರಿಸ್ತನನ್ನ ಅವಮಾನಪಡಿಸ್ತಾ ಇರುವಂತವರು ಸಮಾಜದಲ್ಲಿದ್ದೇವೆ. ಆದರೆ ಯೋಸೇಫನ ಅಣ್ಣಂದ್ರು ಯೋಸೇಫನನ್ನ ಗುಂಡಿಯಲ್ಲಿ ಹಾಕಿದ್ರು. ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಮಾರ್ಬಿಟ್ರು. ಇಂಥ ಸಂದರ್ಭದಲ್ಲಿ ಅಣ್ಣಂದರು ತಾವು ಗೆದ್ದುವು ಎಂಬುದಾಗಿ ಸಂತೋಷಿಸಿದ್ರು. ತಮ್ಮ ಅಸತ್ಯ ಗೆಲ್ತು, ತಮ್ಮ ಸುಳ್ಳು ಗೆಲ್ತು, ತಮ್ಮ ಅನ್ಯಾಯ ಗೆಲ್ತು ಎಂಬುದಾಗಿ ಆರ್ಭಟಿಸಿದ್ರು. ತನ್ನ ತಂದೆಯನ್ನ ಮೋಸ ಮಾಡಿದ್ರು. ತಮ್ಮ ತಂದೆಗೆ ಸುಳ್ಳನ್ನ ಹೇಳಿ ಸತ್ತೋಗಿದ್ದಾನೆ ಎಂಬುದಾಗಿ ಹೇಳಿ ಮೋಸ ಮಾಡಿಬಿಟ್ರು. ಆ ಕ್ಷಣಕ್ಕೆ ಅಣ್ಣಂದರು ಗೆದ್ರು, ಅಣ್ಣಂದರು ಜಯ ಹೊಂದಿದ್ರು. ಅಣ್ಣಂದರು ಹಬ್ಬ ನಾವು ಗೆದ್ದು ಬಂದ್ವಿ ಎಂಬುದಾಗಿ ಹೇಳಿಕೊಂಡ್ರು. ಹಬ್ಬ ನಾವು ಕನಸಿನವನನ್ನ ತೊಲಗಿಸಿಬಿಟ್ವಿ ಎಂಬುದಾಗಿ ಯೋಚನೆ ಮಾಡಿದ್ರು. ಸುಮಾರು ವರ್ಷಗಳು ಕಳೆದ ಮೇಲೆ ಯಾವ ಯೋಸೇಫನನ್ನ ಮಾರಿಬಿಟ್ರು, ಯಾವ ಯೋಸೇಫನನ್ನ ಗುಂಡಿಗೆ ಹಾಕಿದ್ರು, ಯಾವ ಯೋಸೇಫನನ್ನ ಅಲ್ಲಗೆಳೆದ್ರು, ಯಾವ ಯೋಸೇಫನ ದರ್ಶನವನ್ನ ತುಚ್ಛೀಕರಿಸಿದ್ರು, ಅದೇ ಯೋಸೇಫನ ಮುಂದೆ ಅಡ್ಡ ಬಿದ್ರು. ಅದೇ ಯೋಸೇಫನ ಮುಂದೆ ದುಃಖಿತರಾದ್ರು. ಅದೇ ಯೋಸೇಫನ ಮುಂದೆ ಕಣ್ಣೀರಿಟ್ರು. ಒಂದು ಕಾಲಗಟ್ಟಲೆಯಲ್ಲೇನೋ ಯೋಸೇಫನು ಕಣ್ಣೀರಿಟ್ಟ, ಯೋಸೇಫನು ಗೋಳಾಡಿದ, ಯೋಸೇಫನು ಅಣ್ಣ ಎಂಬುದಾಗಿ ಕೂಗಿದ್ರು. ಆ ಒಂದು ಕರುಣೆ ಇಲ್ಲದೆ ಅಣ್ಣಂದ್ರು ಅವರನ್ನ ಮಾರಿಬಿಟ್ರು. ಆದರೆ ಇನ್ನೊಂದು ಕಾಲಗಟ್ಟೆಯಲ್ಲಿ ತಮ್ಮ ಪ್ರಾಣ ರಕ್ಷಣೆಗಾಗಿ, ತಾವು ಜೀವ ರಕ್ಷಣೆಗಾಗಿ ಅದೇ ಯೋಸೇಫನ ಮುಂದೆ ಕಣ್ಣೀರಿಡ್ತಾ ಇದ್ದಾರೆ. ಅದೇ ಯೋಸೇಫನ ಮುಂದೆ ಅಡ್ಡ ಬೀಳ್ತಾ ಇದ್ದಾರೆ. ಯಾವ ಯೋಸೇಫನನ್ನ ಗುಂಡಿಗೆ ಹಾಕಿ, ಯಾವ ಯೋಸೇಫನನ್ನ ಹಣಕ್ಕೆ ಮಾರಿ ಆರ್ಭಟ ತೋರಿಸಿದ್ರು, ಬಹಳ ವಿಜೃಂಭಣೆಯನ್ನ ಅನುಭವಿಸಿದ್ರು. ಆದರೆ ಒಂದು ಕಾಲಘಟ್ಟಲೆಯಲ್ಲಿ ಯೋಸೇಫನ ಮುಂದೆ ಅಡ್ಡ ಬಿದ್ರು. ಈ ಸತ್ಯಾಂಶವನ್ನು ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ ಪ್ರಿಯ ದೇವರ ಮಕ್ಕಳೇ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಬದುಕಿನಲ್ಲಿ ಯಾರಾದರೂ ನಿಮಗೆ ಅನ್ಯಾಯ ಮಾಡ್ತಿದ್ದಾರಾ? ದೇವಜನರಾಗಿದ್ರು ನಿಮಗೆ ಮೋಸ ಮಾಡ್ತಿದ್ದಾರಾ? ತೊಂದರೆ ಕೊಡ್ತಿದ್ದಾರಾ? ಮಾತ್ರವಲ್ಲದೆ ನಿಮ್ಮ ಬಗ್ಗೆ ತಪ್ಪುಗಳನ್ನು ಹಬ್ಬಿಸ್ತಾ ಇದ್ದಾರಾ? ಭಯಪಡಬೇಡಿ. ದೇವರು ಒಂದು ಕಾಲಗಟ್ಟಲೆ ಇಟ್ಟಿರ್ತಾನೆ. ಆ ಕಾಲಗಟ್ಟಲೆ ಬರುವವರೆಗೂ ಕಾದುಕೊಂಡಿರಿ. ಆ ಕಾಲಗಟ್ಟಲೆ ಕರ್ತನು ತರುವವರೆಗೂ, ದೇವರು ತರುವವರೆಗೂ ಕರ್ತನಿಗಾಗಿ ಕಾದುಕೊಂಡಿರಿ. ಕರ್ತನು ಖಂಡಿತವಾಗಲೂ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಇರಿಸ್ತಾನೆ. ಪ್ರಿಯ ದೇವಜನವೇ, ಮಾತ್ರವಲ್ಲದೆ ನೀವು ದೇವ ಜನರಾಗಿ, ಮಾತ್ರವಲ್ಲದೆ ಈ ಮಾನವ ಕುಲದಲ್ಲಿ ಜೀವಿಸ್ತಾ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇದೆಯಾ? ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡ್ತಾ ಇದೆಯಾ? ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದೆಯಾ? ನಿನ್ನ ಹಣ ಒಂದು ವೇಳೆ ಗೆದ್ದಿರಬಹುದು, ನಿನ್ನ ಸುಳ್ಳು ಒಂದು ವೇಳೆ ಗೆದ್ದಿರಬಹುದು, ನಿನ್ನ ಅನ್ಯಾಯ ಒಂದು ವೇಳೆ ಗೆದ್ದಿರಬಹುದು, ತಕ್ಷಣಕ್ಕೆ ನೀನು ಗೆದ್ದು ಬೀಗ್ತಿದ್ದಿರಬಹುದು, ಒಂದು ವೇಳೆ ನಿನ್ನ ಚಾಡಿ ಗೆದ್ದಿರಬಹುದು, ಒಂದು ವೇಳೆ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಗುಂಡಿಗೆ ಹಾಕುವುದರಲ್ಲಿ ನೀನು ಗೆದ್ದಿರಬಹುದು, ಇನ್ನೊಬ್ಬರಿಗೆ ಮೋಸ ಮಾಡೋದ್ರಲ್ಲಿ ಗೆದ್ದಿರಬಹುದು. ಆದರೆ ನಿನ್ನ ಜೀವಿತದಲ್ಲಿ ಒಂದು ದಿನ ಬರುತ್ತೆ, ನೀನು ಯಾರನ್ನ ಸೋಲಿಸಿದೋ, ಯಾರನ್ನ ನೀನು ಅವಮಾನಿಸಿದೋ, ಯಾರನ್ನ ನೀನು ತುಚ್ಛೀಕರಿಸಿದೋ, ಯಾರನ್ನ ನೀನು ಆ ದಬ್ಬಾಳಿಕೆಗೆ ಒಳಪಡಿಸಿದೋ, ಯಾರ ಮೇಲೆ ನೀನು ಚಾಡಿ ಹೇಳಿದೋ, ಯಾರನ್ನ ಗುಂಡಿ ಹಾಕೋದಕ್ಕೆ ಪ್ರಯತ್ನಿಸಿದೋ, ಅವ್ರ ಮುಂದೆ ನೀನು ಕೈಕಟ್ಟಿ ನಿಲ್ಲುವಂತ ದಿನಗಳು ಬರ್ತವೆ. ಕೈಕಟ್ಟಿ ನಿಂತು ಅವರ ಯೋಗಕ್ಷೇಮ, ಅವರು ಅಭಿವೃದ್ಧಿ ಆಗುವುದನ್ನು ಕಂಡು ನಿರುತ್ಸಾಹನಾಗಿ ನಿಂತುಕೊಳ್ಳುವಂತ ದಿನಗಳು ಬರ್ತವೆ. ಬಿ ವೆರಿ ಕೇರ್ಫುಲ್. ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳ, ಯಾರ್ಯಾರು ಅನ್ಯಾಯಕ್ಕೊಳಗಾಗಿ, ದುಃಖಕ್ಕೆ ಒಳಗಾಗಿ, ಅನೇಕರಿಂದ ತುಳಿಯಲ್ಪಟ್ಟು, ಅನೇಕರಿಂದ ಮೋಸ ಹೋಗಿ, ಅನೇಕರ ಚಾಡಿಗಳಿಗೆ ಒಳಗಾಗಿ, ಸೇವೆಗಳಲ್ಲಿ ತೊಂದರೆಗಳು ಅನುಭವಿಸುತ್ತಾ, ಸೇವೆಯ ಭಾಗಗಳಲ್ಲಿ ಅನೇಕ ತೊಂದರೆಗಳು ಅನುಭವಿಸುತ್ತಾ ನೀವು ಕಷ್ಟಪಡ್ತಾ ಇದ್ದೀರಾ?
ದುಃಖಿಸ್ತಾ ಇದ್ದೀರಾ, ವಿಶ್ವಾಸಿಯೇ ಭಯಪಡಬೇಡ, ದೇವಜನವೇ ಭಯಪಡಬೇಡ, ದೇವ ಸೇವಕನೇ ನಿರುತ್ಸಾಹಕನಾಗಬೇಡ, ಕರ್ತನಿಗಾಗಿ ಕಾದಿರು. ನಾನೊಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳ್ತೇನೆ. ಈ ವಾಕ್ಯವನ್ನು ಸಾರ್ತಾ ಇರ್ತ ನನ್ನ ಜೀವಿತದಲ್ಲಿ ಕೂಡ ನಾನು ಅನೇಕರಿಗೆ ಸಹಾಯವನ್ನು ಮಾಡಿದೆ. ಅದರಲ್ಲಿ ಒಬ್ಬನಿಗೆ ಬಹಳಷ್ಟು ಸಹಾಯ ಮಾಡಿದೆ, ಬಹಳಷ್ಟು ಮೇಲೆ ತರುವುದಕ್ಕೆ ಪ್ರಯತ್ನಿಸಿದೆ. ಆದರೆ ಆ ವ್ಯಕ್ತಿ ನನಗೆ ದ್ರೋಹವನ್ನೇ ಮಾಡಿಬಿಟ್ಟ. ಆ ವ್ಯಕ್ತಿ ನನ್ನನ್ನು ಕೆಡುವುದಕ್ಕೆ ಪ್ರಯತ್ನಿಸಿದ, ನನ್ನ ಬಗ್ಗೆ ಅನೇಕ ಕಡೆಗಳಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಆರಂಭಿಸಿದ, ಸುಳ್ಳುಗಳನ್ನು ಹಬ್ಬಿಸುವುದಕ್ಕೆ ಆರಂಭಿಸಿದ, ಕೆಟ್ಟ ರೀತಿಯಲ್ಲಿ ಹಬ್ಬಿಸುವುದಕ್ಕೆ ಆರಂಭಿಸಿದ, ಕೆಟ್ಟದ ರೀತಿಯಲ್ಲಿ ನನ್ನನ್ನು ಬಿಂಬಿಸುವುದಕ್ಕೆ, ನನಗೆ ಪರಿಚಯ ಇರುವಂಥ ಎಲ್ಲ ಜನರ ಬಳಿ ಹೋಗಿ ಕೆಟ್ಟದನ್ನೇ ಹೇಳ್ಕೊಂಡು ಬಂದ. ದೇವರ ಹತ್ರ ನಾನು ಕಣ್ಣೀರಿಂದ ಮೊರೆಯಿಟ್ಟೆ, ಕಣ್ಣೀರಿಂದ ಪ್ರಾರ್ಥಿಸಿದೆ, ದೇವರೇ ನಾನು ಎಲ್ಲವನ್ನ ಒಳ್ಳೇದು ಮಾಡಿದಾಗ ನನಗೆ ಈ ರೀತಿ ಕಷ್ಟ ಬಂತಲ್ಲ, ಈ ರೀತಿ ತಪ್ಪಬ್ಬಿಸ್ತಾ ಇದ್ದಾನಲ್ಲ, ಈ ರೀತಿ ಕೆಟ್ಟದಾಗ ಹಬ್ಬಿಸ್ತಾ ಇದ್ದಾನಲ್ಲ. ಅನೇಕ ಸಂಗತಿಗಳು ನಡೆದು ಹೋದವು, ಅನೇಕ ಕಾರ್ಯಗಳು ನನ್ನ ಜೀವಿತದಲ್ಲಿ ದುಃಖದ ಮೇಲೆ ದುಃಖ ತರಲಿಕ್ಕೆ ಆರಂಭಿಸಿತು. ಪೌಲನು ಕೂಡ ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾನೆ, ಅವನು ನನಗೆ ಬಹಳ ಕೇಡು ಮಾಡಿದ. ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಆ ವ್ಯಕ್ತಿ ಬಹಳಷ್ಟು ಕೇಡು ಮಾಡಿದ. ತಾನು ಮೇಲ್ ಬರುವುದಕ್ಕಾಗಿ, ತಾನು ಉದ್ಧಾರ ಆಗುವುದಕ್ಕಾಗಿ, ತಾನು ಏನೋ ಮಹಾಕಾರ್ಯ ಮಾಡ್ತಾ ಇದ್ದೀನಿ ಎಂಬುದಾಗಿ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಕೆಟ್ಟವನ್ನಾಗಿ ಬಿಂಬಿಸುವುದಕ್ಕೆ, ಕೆಟ್ಟದಾಗಿ ಹಬ್ಬಿಸುವುದಕ್ಕೆ ಪ್ರಯತ್ನಿಸಿದ. ಆ ಸಮಯಗಳಲ್ಲಿ ಕಣ್ಣೀರು, ಆ ಸಮಯಗಳಲ್ಲಿ ವೇದನೆ, ಆ ಸಮಯಗಳಲ್ಲಿ ಅಳುತ್ತಾ ಕರ್ತನ ಸನ್ನಿಧಾನದಲ್ಲಿ ಕಾದಿದ್ದಾಗ, ದೇವರೇ ನೀ ನನಗೆ ಬಲ ಕೊಡದಾದ್ರೆ ನಾನು ಮುಯಿ ತೀರಿಸ್ತೇನೆ ಎಂಬುದಾಗಿ ಯೋಚಿಸಿದ್ದಾಗ ದೇವರು ಹೇಳಿದ್ರು, ಮುಯಿ ತೀರಿಸುವುದು ನನ್ನ ಕೆಲಸ, ನಿನ್ನ ಕೆಲಸ ಅಲ್ಲ ಮಗನೇ. ಯೋಸೇಫನ ದೃಷ್ಟಿಸು, ಯೋಸೇಫನನ್ನು ನೋಡು ಅಂದರು. ಆ ಸಂದರ್ಭದಲ್ಲಿ ನಾನು ದೇವರನ್ನ ದೃಷ್ಟಿಸಲಿಕ್ಕೆ ಆರಂಭಿಸಿದೆ. ಕರ್ತನು ಮೇಲು ತರುವುದಕ್ಕೆ, ಕರ್ತನು ನನ್ನನ್ನು ಉದ್ಧಾರ ಮಾಡುವುದಕ್ಕೆ, ಕರ್ತನು ನನ್ನ ಬಲಪಡಿಸುವುದಕ್ಕೆ, ಕರ್ತನು ನನ್ನೊಂದಿಗೆ ಮಾತನಾಡುವುದಕ್ಕೆ ಆರಂಭಿಸಿದ. ಕರ್ತನು ಈ ದಿನವೂ ನನ್ನನ್ನು ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ. ಅನೇಕ ಸಭೆಗಳನ್ನು ಪರಾಂಬರಿಸುವುದಕ್ಕೆ, ಅನೇಕ ಸೇವಕರುಗಳನ್ನು ಪರಾಂಬರಿಸುವುದಕ್ಕೆ, ಮತ್ತು ಅನೇಕ ಅನಾಥ ಮಕ್ಕಳನ್ನು ಸಾಕುವುದಕ್ಕೆ ದೇವರು ಸಹಾಯವನ್ನು ಮಾಡಿದ. ಇದುವರೆಗೂ ಸಹಾಯ ಮಾಡಿಕೊಂಡು ಆತನ ಮುಂದೆ ಹೋಗ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಯಾರಾದರೂ ನಿನಗೆ ಕೇಡು ಮಾಡಿದಾರ, ಯಾರಾದರೂ ನಿನಗೆ ತೊಂದರೆ ಮಾಡಿದಾರ, ಯಾರಾದರೂ ನಿನ್ನನ್ನು ಅವಮಾನಿಸಿದ್ದಾರ, ತುಚ್ಛೀಕರಿಸಿದ್ದಾರ, ಭಯಪಡಬೇಡ. ಯೋಸೇಫನನ್ನು ಒಂದು ಸಾರಿ ನೋಡು. ಒಂದು ಸಾರಿ ಅಣ್ಣಂದಿರ ಅಸತ್ಯ, ಸುಳ್ಳು, ಮೋಸ, ಚಾಡಿತನ, ದ್ವೇಷ, ಜಗಳ ಇವೆಲ್ಲವೂ ಗೆಲ್ತು, ಅವರ ಬಲ ಗೆಲ್ತು, ಅವರ ಶಕ್ತಿ ಗೆಲ್ತು, ಅವರಿಗೆ ಹಣವು ಪಡ್ಕೊಂಡ್ರು. ಆದರೆ ಒಂದು ಕಾಲದಲ್ಲಿ ಯೋಸೇಫನಿಗೆ ಅಡ್ಡ ಬಿದ್ರು. ಅನೇಕರು ತಮ್ಮ ಸ್ವಲಾಭಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹೊಟ್ಟೆಪಾಡಿಗಾಗಿ ನಿಮ್ಮನ್ನ ಅಲ್ಲಗಲಿತಾ ಇದ್ದಾರ, ನಿಮ್ಮನ್ನು ತುಚ್ಛೀಕರಿಸ್ತಾ ಇದ್ದಾರ, ನಿಮ್ಮ ಬಗ್ಗೆ ಕೆಟ್ಟದಾಗ ಹಬ್ಬಿಸ್ತಾ ಇದ್ದಾರೆ. ಭಯಪಡಬೇಡಿ. ಯೋಸೇಫನನ್ನು ದೃಷ್ಟಿಸಿ ನೋಡ್ರಿ. ಯೋಸೇಫನನ್ನ ಮೇಲೆತ್ತಿದಂತ ಆ ದೇವರ ಮೇಲೆ ಮಮತೆ ಇಡಿ, ಆ ದೇವರನ್ನು ಆರಾಧಿಸಿರಿ, ಆ ದೇವರ ಮೇಲೆ ನಂಬಿಕೆ ಇಡಿ. ಆ ದೇವರು ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ. ಯೋಸೇಫನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಅದೇ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ, ನಿನ್ನನ್ನು ಅತಿಶಯವಾದ ಸ್ಥಾನಕ್ಕೆ ಏರಿಸ್ತಾನೆ. ಈ ವಾಕ್ಯ ನಿನ್ನ ಬಲಪಡಿಸುವುದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಶಕ್ತಿಗೊಳಿಸುವುದಕ್ಕಾಗಿ ಹೇಳ್ತಾ ಇದ್ದೇನೆ. ನಿರಾಶನಾಗಬೇಡ, ಸೋತು ಹೋಗಬೇಡ. ಅಯ್ಯೋ, ನನ್ನ ಜೀವಿತದಲ್ಲಿ ಯಾಕಪ್ಪ ಈಗ ಆಯಿತು, ಎಲ್ಲ ಒಳ್ಳೆಯದು ಮಾಡಿದೆ, ನನ್ನ ಜೀವಿತದಲ್ಲಿ ಯಾಕೆ ಈ ಕಣ್ಣೀರು, ಯಾಕೆ ಈ ವೇದನೆ, ಯಾಕೆ ಈ ಅವಮಾನ, ಯಾಕೆ ಈ ನಿಂದೆ, ಯಾಕೆ ಈ ಪರಿಶ್ರಮ? ದೇವರು ಹೇಳ್ತಾ ಇದ್ದಾರೆ, ಯೋಸೇಫನನ್ನು ದೃಷ್ಟಿಸಿರಿ. ಯೋಸೇಫ ನಿಮ್ಗೊಂದು ಉದಾಹರಣೆ. ಆತನ ಹಾಗೆಯೇ ನಿಮ್ಮನ್ನು ನಾನು ಮೇಲ್ ತರ್ತೇನೆ, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತೇನೆ. ನಿಮ್ಮ ಮುಂದೆ ಅನೇಕರು ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟರು ಅಡ್ಡ ಬೀಳುವ ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತೊಂದು ತೀರ್ಮಾನ ಮಾಡು, ದೇವರೇ ನಾನು ನಿನ್ನ ಪಾದದಲ್ಲಿ ಸಮಯ ಕಳಿತೀನಿ, ನಿನ್ನೊಂದಿಗೆ ಇರ್ತೀನಿ ಸ್ವಾಮಿ, ನಿನ್ನನ್ನು ಪ್ರೀತಿಸ್ತೀನಿ ಸ್ವಾಮಿ. ದೇವರ ಆ ದೈವತ್ವದ ಬಳಿಗೆ ಬನ್ನಿ. ಆತನು ಸರ್ವಶಕ್ತನಾದ ದೇವರು, ಎಲ್ಲವನ್ನ ನೋಡುವಂತ ಪರಮನ ತಂದೆಯಾದ ದೇವರು. ಆತನು ಲಹಾಯ್ರೋಯಿ, ಆತನು ಎಲ್ಲವನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನ ಬಾಧೆಯನ್ನು ನೋಡ್ತಾ ಇದ್ದಾನೆ, ನಿನ್ನ ಸಂಕಟವನ್ನು ನೋಡ್ತಾ ಇದ್ದಾನೆ, ನಿನ್ನ ವೇದನೆಯನ್ನು ನೋಡ್ತಾ ಇದ್ದಾನೆ. ನಿನ್ನನ್ನು ಬಲಪಡಿಸಿ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಅನ್ಯಾಯ ಮಾಡುವವನೇ, ಮೋಸಗಾರನೇ, ಚಾಡಿಗಾರನೇ, ಇನ್ನೊಬ್ಬರನ್ನು ತುಳಿದು ಮೇಲೆ ಬರುವುದಕ್ಕೆ ಪ್ರಯತ್ನಿಸುತ್ತಿರುವವನೇ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹಬ್ಬಿಸುವವನೇ, ನಿನ್ನನ್ನೂ ದೇವರು ನೋಡ್ತಾ ಇದ್ದಾನೆ, ನಿನ್ನ ಜೀವಿತವನ್ನು ನೋಡ್ತಾ ಇದ್ದಾನೆ. ನೀನು ಎಲ್ಲರ ಮುಂದೆ ಆಟ ಆಡಬಹುದು, ದೇವರ ಮುಂದೆ ಅಲ್ಲ. ನೀನು ಎಲ್ಲರ ಮುಂದೆ ಸುಳ್ಳು ಹೇಳ್ಬೋದು, ಪರಾತ್ಪರನ ಮುಂದೆ ಅಲ್ಲ. ನೀನು ಎಲ್ಲಾ ಕಡೆಗಳಲ್ಲೂ ತಿರುಗಾಡಿ ಬೇಷ್ ಅನಿಸ್ಕೊಳ್ಬಹುದು, ಆದರೆ ಸೃಷ್ಟಿಕರ್ತ ನಿನ್ನ ಮೇಲೆ ಕಣ್ಣಿಟ್ರೆ ಆತನ ಕೈನಲ್ಲಿ ಸಿಕ್ಕಿ ಬೀಳುವುದು ಮಹಾಭಯಂಕರವಾದದ್ದು. ಈ ದಿನವೇ ಮಾನಸಾಂತರ ಒಂದು ದೇವರ ಕಡೆಗೆ ತಿರುಗಿಕೋ. ಕಠಿಣ ಮಾಡಿಕೊಳ್ಳಬೇಡ, ಹೃದಯವನ್ನ ಕಠಿಣ ಮಾಡಿಕೊಳ್ಬೇಡ, ಮನಸ್ಸನ್ನ ಕಠಿಣ ಮಾಡಿಕೊಳ್ಬೇಡ. ನಿನ್ನ ಅನ್ಯಾಯದಿಂದ ದೇವರ ಕಡೆಗೆ ತಿರುಗಿಕೋ, ನಿನ್ನ ಚಾಡಿಕೋರತನದಿಂದ ದೇವರ ಕಡೆಗೆ ತಿರುಗಿಕೋ, ನಿನ್ನ ಮೋಸತನದಿಂದ ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ ತಿರುಗಿಕೊಂಡ್ರೆ ರಕ್ಷಣೆ ಹೊಂದುವಿ, ಪರಲೋಕ ನಿನಗೆ ಸಿಕ್ಕುವುದು.
ಜಕ್ಕಾಯನು ಎಲ್ಲಾ ಮೋಸ ಮಾಡಿದ, ಎಲ್ಲ ಹಣಗಳನ್ನ ಕದ್ದಿಟ್ಟ. ಅವನು ಜೀವಿತದಲ್ಲಿ ದೇವರವನ್ನ ಸಂದರ್ಶಿಸಿದಾಗ ಅವನು ಹೇಳ್ತಾನೆ, ನಾನು ನಿನ್ನ ಕಡೆ ತಿರುಗಿಕೊಳ್ತೇನೆ ಸ್ವಾಮಿ, ಎಲ್ಲವುಗಳನ್ನ ಬಿಟ್ಬಿಡ್ತೀನಿ ಅಂದಾಗ ದೇವರು ಹೇಳ್ತಾರೆ, ಈ ಮನೆಗೆ ಇವತ್ತು ರಕ್ಷಣೆ ಆಯಿತು. ನೀನಿವತ್ತು ನಿನ್ನ ಅನ್ಯಾಯದಿಂದ, ನಿನ್ನ ಸುಳ್ಳಿನಿಂದ, ನಿನ್ನ ಮೋಸದಿಂದ, ನಿನ್ನ ಅಸತ್ಯತೆಯಿಂದ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನೀನು ರಕ್ಷಣೆ ಹೊಂದುವಿ. ಇಲ್ಲದೆ ಹೋದರೆ ದಂಡನೆಗೆ ಒಳಗಾಗುವೆ. ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೊಳಿಸಿಕೊಳ್ತಂತ ನೀವು ಸತ್ಯಪರರಾಗಿದ್ದರೆ, ಕರ್ತನಿಗಾಗಿ ಜೀವಿಸ್ತಾ ಓಡ್ತಾ ಇದ್ರೆ, ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ಅನುಭವಿಸುವಾಗ ದೇವರ ಮುಖವನ್ನು ದರ್ಶಿಸಿರಿ. ದೇವರ ಮುಖದಿಂದ ನಿಮಗೆ ಪ್ರಕಾಶ, ದೇವರ ಮುಖದಿಂದ ನಿಮಗೆ ಸಂತೈಸುವಿಕೆ, ದೇವರ ಸನ್ನಿಧಾನದಿಂದ ನಿಮಗೆ ಆದರಣೆ. ಆದುದರಿಂದ ದೇವರನ್ನ ಬಿಡದೆ ಆತನ್ನೇ ಹಿಡಿದುಕೊಂಡು ಮುಂದೆ ಸಾಗಿ ಕರ್ತನ ಖಂಡಿತವಾಗಲೂ ನಿಮ್ಮ ಮೇಲೆ ಇರ್ತಾನೆ. ಭಯಪಡದೆ ಕರ್ತನ ಸಾನ್ನಿಧ್ಯದಲ್ಲಿ ಜೀವಿಸ್ತಾ ಆತನನ್ನೇ ದೃಷ್ಟಿಸ್ತಾ ಆತನಿಗಾಗಿ ಕಾದುಕೊಂಡಿರಿ. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ನೀನು ದೇವರಿಗಾಗಿ ಕಾದಿರು, ನೀನು ಧನ್ಯನಾಗುವಿ, ಆಶೀರ್ವದಿಸಲ್ಪಡುವಿ. ಕರ್ತನ ಮಹಿಮೆ ನಿಮ್ಮೊಟ್ಟಿಗಿರಲಿ. ಗಾಡ್ ಬ್ಲೆಸ್.